ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025ರಲ್ಲಿ 10 ನಾಯಕರು ಫೈನಲ್. ಹಾಗಾದರೆ ಯಾರು ಆ ಆಟಗಾರರು ಮತ್ತು ಅವರ ಹಿಸ್ಟ್ರಿ ಕೇಳಿದರೆ ಬೆಚ್ಚಿ ಬೀಳ್ತೀರಾ? ಮತ್ತು ಎಷ್ಟು ಭಾರತೀಯರು ಮತ್ತು ಎಷ್ಟು ವಿದೇಶಿಯರು? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು IPL ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಈ ಬಾರಿ ಆಲ್ರೌಂಡರ್ ಅಕ್ಷರ್ ಪಟೇಲ್ ಅವರನ್ನು ನಾಯಕನಾಗಿ ಆಯ್ಕೆ ಮಾಡಿದೆ. ರಿಷಬ್ ಪಂತ್ ಲಕ್ನೋ ಸೂಪರ್ ಜೈಂಟ್ಸ್ ಸೇರಿದ ನಂತರ ತಂಡವು ತನ್ನ ಸ್ಪಿನ್ ಆಲ್ರೌಂಡರ್ ಮೇಲೆ ಭರವಸೆ ಇಟ್ಟಿದೆ. ಅಕ್ಷರ್ IPLನಲ್ಲಿ 151 ಪಂದ್ಯಗಳಲ್ಲಿ 123 ವಿಕೆಟ್ಗಳನ್ನು ಪಡೆದಿದ್ದು, ಬ್ಯಾಟಿಂಗ್ನಲ್ಲಿ 1653 ರನ್ ಗಳಿಸಿದ್ದಾರೆ. ಇದು ಅವರ ಮೊದಲ ಪೂರ್ಣ ಸೀಸನ್ ನಾಯಕತ್ವವಾಗಿದ್ದು, ತಂಡವನ್ನು ಮೊದಲ ಟ್ರೋಫಿಗೆ ಮುನ್ನಡೆಸುವ ಜವಾಬ್ದಾರಿ ಹೊತ್ತಿದ್ದಾರೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡವು ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್ ಅವರನ್ನು ನಾಯಕನಾಗಿ ಉಳಿಸಿಕೊಂಡಿದೆ. ಕಳೆದ ಋತುವಿನಲ್ಲಿ ಅವರು ತಂಡವನ್ನು ಫೈನಲ್ಗೆ ಕೊಂಡೊಯ್ದರು, ಆದರೆ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಸೋತು ರನ್ನರ್ ಅಪ್ ಆಗಿದ್ದರು. ಕಮಿನ್ಸ್ IPLನಲ್ಲಿ 58 ಪಂದ್ಯಗಳಲ್ಲಿ 63 ವಿಕೆಟ್ಗಳನ್ನು ಪಡೆದಿದ್ದು, ಈ ಬಾರಿ ತಂಡವನ್ನು 2ನೇ ಚಾಂಪಿಯನ್ಶಿಪ್ ಗೆಲುವಿನತ್ತ ಮುನ್ನಡೆಸುವ ಗುರಿ ಹೊಂದಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ ತಂಡವು ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಅವರೊಂದಿಗೆ ಹೊಸ ಆರಂಭ ಮಾಡಲಿದೆ. ಕಳೆದ ಋತುವಿನಲ್ಲಿ KKR ಚಾಂಪಿಯನ್ಶಿಪ್ ಗೆದ್ದುಕೊಟ್ಟ ಶ್ರೇಯಸ್ ಈಗ ಪಂಜಾಬ್ಗೆ ತಮ್ಮ ಮೊದಲ ಟ್ರೋಫಿ ಗೆಲ್ಲುವ ಜವಾಬ್ದಾರಿ ಹೊತ್ತಿದ್ದಾರೆ. ಅವರು IPLನಲ್ಲಿ 115 ಪಂದ್ಯಗಳಲ್ಲಿ 3127 ರನ್ ಗಳಿಸಿದ್ದಾರೆ. ಇನ್ನು ಮುಂಬೈ ಇಂಡಿಯನ್ಸ್ ತಂಡವು ಹಾರ್ದಿಕ್ ಪಾಂಡ್ಯ ಅವರನ್ನು ನಾಯಕನಾಗಿ ಮುಂದುವರಿಸಿದೆ. ಕಳೆದ ಋತುವಿನಲ್ಲಿ ತಂಡ ಪ್ಲೇಆಫ್ಗೆ ಅರ್ಹತೆ ಪಡೆದಿದ್ದರೂ 5 ಬಾರಿಯ ಚಾಂಪಿಯನ್ ತಂಡವು ಪಾಂಡ್ಯ ಮೇಲೆ ವಿಶ್ವಾಸ ಇಟ್ಟಿದೆ. IPLನಲ್ಲಿ 137 ಪಂದ್ಯಗಳಲ್ಲಿ 2525 ರನ್ ಮತ್ತು 64 ವಿಕೆಟ್ಗಳನ್ನು ಪಡೆದಿರುವ ಪಾಂಡ್ಯ ಈ ಬಾರಿ ತಂಡವನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ರಿಷಬ್ ಪಂತ್ ಈ ಬಾರಿ ಲಕ್ನೋ ಸೂಪರ್ ಜೈಂಟ್ಸ್ಗೆ ನಾಯಕರಾಗಿ ಸೇರಿದ್ದಾರೆ. ಹರಾಜಿನಲ್ಲಿ 27 ಕೋಟಿ ರೂಪಾಯಿಗೆ ಖರೀದಿಯಾದ ಪಂತ್ IPLನಲ್ಲಿ 111 ಪಂದ್ಯಗಳಲ್ಲಿ 3284 ರನ್ ಗಳಿಸಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಯಶಸ್ವಿ ನಾಯಕತ್ವ ಸಾಬೀತುಪಡಿಸಿರುವ ಅವರು ಲಕ್ನೋಗೆ ಹೊಸ ಶಕ್ತಿ ತುಂಬುವ ಗುರಿ ಹೊಂದಿದ್ದಾರೆ. ಇನ್ನು ಗುಜರಾತ್ ಜೈಂಟ್ಸ್ ತಂಡವು ಶುಭಮನ್ ಗಿಲ್ ಅವರನ್ನು ನಾಯಕನಾಗಿ ಮುಂದುವರಿಸಿದೆ. 2022ರಲ್ಲಿ ಪಾಂಡ್ಯ ನೇತೃತ್ವದಲ್ಲಿ ಚಾಂಪಿಯನ್ ಆಗಿರುವ ತಂಡವು ಗಿಲ್ ನಾಯಕತ್ವದ ಮತ್ತೊಮ್ಮೆ ಗೆಲುವಿನ ಹಾದಿ ಹಿಡಿಯಲು ಉತ್ಸುಕವಾಗಿದೆ. ಗಿಲ್ IPLನಲ್ಲಿ 103 ಪಂದ್ಯಗಳಲ್ಲಿ 3216 ರನ್ ಗಳಿಸಿದ್ದು 4 ಶತಕ ಸಿಡಿಸಿದ್ದಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ತಂಡವು ಸಂಜು ಸ್ಯಾಮ್ಸನ್ ಅವರನ್ನು ನಾಯಕನಾಗಿ ಉಳಿಸಿಕೊಂಡಿದೆ. ಕಳೆದ ಋತುವಿನಲ್ಲಿ ತಂಡವನ್ನು ಪ್ಲೇಆಫ್ಗೆ ಕೊಂಡೊಯ್ದ ಸಂಜು IPLನಲ್ಲಿ 168 ಪಂದ್ಯಗಳಲ್ಲಿ 3 ಶತಕದೊಂದಿಗೆ 4419 ರನ್ ಗಳಿಸಿದ್ದಾರೆ. ಈ ಬಾರಿ ತಂಡವನ್ನು 2ನೇ ಚಾಂಪಿಯನ್ಶಿಪ್ಗೆ ಮುನ್ನಡೆಸುವ ಗುರಿ ಅವರದ್ದಾಗಿದೆ. ಇನ್ನು RCB ತಂಡವು ರಜತ್ ಪಟಿದಾರ್ ಅವರನ್ನು ಹೊಸ ನಾಯಕನಾಗಿ ಆಯ್ಕೆ ಮಾಡಿದೆ. ಫ್ಯಾಫ್ ಡು ಪ್ಲೆಸಿಸ್ ಸ್ಥಾನವನ್ನು ತುಂಬುವ ರಜತ್ IPLನಲ್ಲಿ 27 ಪಂದ್ಯಗಳಲ್ಲಿ 799 ರನ್ ಗಳಿಸಿದ್ದಾರೆ. 18 ಸೀಸನ್ಗಳಲ್ಲಿ ಒಮ್ಮೆಯೂ ಗೆಲುವು ಕಾಣದ ತಂಡವನ್ನು ಈ ಬಾರಿ ಚಾಂಪಿಯನ್ ಮಾಡುವ ಸವಾಲು ಅವರ ಮೇಲಿದೆ. ಇನ್ನು MS ಧೋನಿ ಮಾರ್ಗದರ್ಶನದಲ್ಲಿ ಋತುರಾಜ್ ಗಾಯಕ್ವಾಡ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮುನ್ನಡೆಸಲಿದ್ದಾರೆ. ಕಳೆದ ಋತುವಿನಲ್ಲಿ ತಂಡವನ್ನು ಪ್ಲೇಆಫ್ಗೆ ಕೊಂಡೊಯ್ಯುವಲ್ಲಿ ವಿಫಲರಾದ ಗಾಯಕ್ವಾಡ್ IPLನಲ್ಲಿ 66 ಪಂದ್ಯಗಳಲ್ಲಿ 2 ಶತಕ ಸಹಿತ 2380 ರನ್ ಗಳಿಸಿದ್ದಾರೆ. 5 ಬಾರಿಯ ಚಾಂಪಿಯನ್ ತಂಡವು 6ನೇ ಟ್ರೋಫಿಗೆ ಗುರಿ ಇಟ್ಟಿದೆ. ಇನ್ನು ಕಳೆದ ಋತುವಿನಲ್ಲಿ ಚಾಂಪಿಯನ್ KKR ತಂಡವು ಈ ಬಾರಿ ಅಜಿಂಕ್ಯ ರಹಾನೆ ಅವರನ್ನು ನಾಯಕನಾಗಿ ಆಯ್ಕೆ ಮಾಡಿದೆ. ಶ್ರೇಯಸ್ ಅಯ್ಯರ್ ಬಿಟ್ಟು ಹೋದ ಸ್ಥಾನವನ್ನು ತುಂಬಲಿರುವ ರಹಾನೆ IPLನಲ್ಲಿ 185 ಪಂದ್ಯಗಳಲ್ಲಿ 4642 ರನ್ ಗಳಿಸಿದ್ದಾರೆ. ತಂಡವನ್ನು ಸತತ 2ನೇ ಬಾರಿ ಚಾಂಪಿಯನ್ ಮಾಡುವ ಜವಾಬ್ದಾರಿ ಅವರ ಮೇಲಿದೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ.